ನೋಡ್ತಾ ಇದ್ರ ವೇಗ ನ್ಯೂಸ್ ಕನ್ನಡ. ನಾನು ನಿಮ್ಮ ದರ್ಶನ್. ವೀಕ್ಷಕರೇ, ಈ ಒಂದು ಸುದ್ದಿಯನ್ನ ನಾವು ಬ್ರೇಕ್ ಮಾಡಿದ್ದು ಭಾನುವಾರ ಸಂಜೆ, ಐ ಥಿಂಕ್ ಆ ಒಂದು ಸಮಯದಲ್ಲಿ, ಒಂದು 7 ಗಂಟೆ ಸಮಯದಲ್ಲಿ ಈ ಒಂದು ಸುದ್ದಿ ಪ್ರಸಾರ ಆಗುತ್ತೆ. ಪ್ರಸಾರ ಆದ ನಂತರ ಸುಮ್ಮನೆ ಕೂರೋದಿಲ್ಲ ನಾವು, ಅದರ ಬದಲಾಗಿ ಒಂದೊಂದು ಬೆಳವಣಿಗೆ, ಇದು ಎಲ್ಲಿ ಮೂಲತಃ ಸಮಸ್ಯೆ ಎಲ್ಲಿ ಇತ್ತು ಅನ್ನುವಂಥದ್ದನ್ನ ನಾವು ಅದನ್ನ ಮೂಲವನ್ನು ಹುಡುಕುವಂತಹ ಪ್ರಯತ್ನವನ್ನ ಮಾಡಿದ್ವು. ಬೆಸ್ಕಾಂ ಮತ್ತು KPTCL ನ ಎರಡನ್ನೂ ಕೂಡ ನಾವು ಪರಿಶೀಲನೆಯನ್ನ ಮಾಡ್ತಾ, ಅಧಿಕಾರಿಗಳನ್ನ ಪ್ರಶ್ನೆಗಳನ್ನ ಮಾಡ್ತಾ, ಎಲ್ಲಿ ಮೂಲತಃ ಅವ್ರು ಇವ್ರ ಮೇಲೆ, ಇವ್ರು ಅವ್ರ ಮೇಲೆ ಅನ್ನುವಂತಹ ಒಂದು ಆರೋಪಗಳನ್ನ ಮಾಡ್ಕೊಂಡ್ ಬರ್ತಿದ್ರು. ಆದ್ರೆ ಇವತ್ತು ಕೊನೆಗೂ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಇದನ್ನ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಇದನ್ನ, ಈ ಒಂದು ಮಣ್ಣನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾರೆ. ತೆಗ್ದಿರೋದು ಎಷ್ಟೊತ್ತಾಗಿದೆ, ಎಷ್ಟು ದಿನಗಳಾಗಿದೆ, 6 ತಿಂಗಳಾಗಿದೆ. ಆದ್ರೆ ಇವಾಗ ಅದನ್ನ ಕ್ಲೋಸ್ ಮಾಡುವಂತದ್ದು ಆಗ್ತಾ ಇದೆ. ಬಹಳ ಖುಷಿ ಆಗ್ತಿದೆ, ಯಾಕಂತಂದ್ರೆ ನಮ್ಮ ಈ ಒಂದು ವರದಿಗೆ ಎಚ್ಚೆತ್ತಂತಹ ಅಧಿಕಾರಿಗಳು ಕೊನೆಗೂ ಜನರ ಜೀವ ಏನು ಇಬ್ಬರು ಬಿದ್ದಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಮತ್ತೆ ಮಾಹಿತಿ ಬಂದಿತ್ತು. ಕೊನೆಗೂ ಅದನ್ನ ನೋಡಿದಂತಹ ನಾವಂತಹ ಹೇಳಿಕೆ ಮತ್ತು ನಾವು ಕೊಟ್ಟಂತಹ ಒಂದು ಮಾಹಿತಿಯ ಒಂದು ಕಾರಣವಾಗಿ ಈಗ ಅದನ್ನ ಕ್ಲೋಸ್ ಮಾಡುವಂತದ್ದು ಆಗ್ತಾ ಇರುವಂತದ್ದು. ವಾಶ್ರೂಮ್ ಹಾಕಿದ್ರೆ ಅದು ಶಾರ್ಟ್ ಸರ್ಕ್ಯೂಟ್ ಆದ್ರೆ ಡೈರೆಕ್ಟ್ ಆಗಿ ಸತ್ತ ಹೋಗ್ತಾರೆ ಸರ್. 11 kV ಅಂತಂದ್ರೆ ಸರ್, ಯಾಕೆ ಎಷ್ಟು ದಿನಗಳಾಯ್ತು ಸರ್ ಈ ಒಂದು ವಿಚಾರ ನಿಮ್ಗೆ ಗೊತ್ತಾಗಿ? ಅಂದ್ರೆ ಹಂಗಲ್ಲ ಸರ್, ಅಂದ್ರೆ ಒಂದು ರೀತಿಯಲ್ಲಿ ಇಬ್ರು ಗಾಯಗೊಂಡಿದ್ದಾರೆ ಸರ್, ಅದರಿಂದಾಗಿ ಇನ್ನೇನಿಲ್ಲ ಸರ್. ಅಲ್ಲ ಸರ್, 2 minutes ಮಾತಾಡ್ಬಿಟ್ರೆ ಆಗೋಗುತ್ತಲ್ವ ಸರ್? ಅಂದ್ರೆ ಈ JCB ಬರುತ್ತೆ ಸರ್. ಅಂದ್ರೆ ನಾನೊಂದು 2 ಪ್ರಶ್ನೆ ಕೇಳ್ತಿದ್ದೀನಿ ಅಷ್ಟೇ. ಬಂದಿದ್ದೀವಲ್ಲ ಸರ್, ಕೆಲಸ ಮಾಡ್ಕೊಡಕ್ಕೆ ಖಂಡಿತವಾಗ್ಲೂ ಬಂದಿದ್ದೀರಿ. ಆದ್ರೆ ಇಷ್ಟು ದಿನಗಳು ಯಾಕೆ ನೀವು ನಿಧಾನ ಮಾಡಿದ್ರಿ ಅನ್ನುವಂಥದ್ದು ಗೊತ್ತಾಗ್ಬೇಕಲ್ವ ಸರ್ ಜನರಿಗೂ ಕೂಡ? ಯಾಕಂದ್ರೆ ಫಾಲೋ ಅಪ್ ಮಾಡ್ತಿದ್ದೀರಿ, ಮತ್ತೆ ಜನರು ಇಬ್ರು ಗಾಯಗೊಂಡಿದ್ರೆ ಅವ್ರು ನೀವು ಬರ್ತಾರೆ, ನಮ್ಮನ್ನೇ ಎಲ್ಲರೂ ಒಂದ್ ತರ ನೋಡ್ತಾರೆ ಮಾತಾಡ್ತಿದ್ರಿ ಯಾಕಂದ್ರೆ ನಾವು ಕೇಳ್ತಿರೋದು ನಿಮ್ದು ತಪ್ಪಂತ ನಾವ್ ಹೇಳ್ತಿರೋದಲ್ಲ ಸರ್. ನೋಡೋದ್ ನೋಡಿ ನಮ್ಮನ್ನೇನು ಇದೇನು ಕೇಳ್ತಾ ಇದಾರೆ ಅಂತ ವರ್ಕ್ ಮುಗಿಸ್ ಮಾಡ್ಬೇಕು. ಇಲ್ಲೇ ಮಾತಾಡಿ, ಪರವಾಗಿಲ್ಲ, ಇಲ್ಲೇ ಮಾತಾಡಿ, ನಾವ್ ಇರ್ತೀವಿ, ಪರವಾಗಿಲ್ಲ. ಇಲ್ಲ, ವರ್ಕ್ ಮುಗಿಸ್ತೀನಿ ರೀ ಸರ್. ಫಸ್ಟ್ ವರ್ಕ್ ಸರ್, ಅದೇನಿದೆಯಾ ಫಸ್ಟ್ ಅದು ಮುಗಿಸೋಣ, ಆಮೇಲೆ ಮಾತಾಡೋಣ. ನೀವು ಹೋಗ್ರೆ ಬೈಟ್ ಕೊಡ್ತೀರಾ ನಮ್ಗೆ ಸರ್? ಆಮೇಲೆ ನೀವು ಹೋಗ್ಬಿಟ್ರೆ ನಂಬರ್ ಇದೆಯಲ್ಲ ನಿಮ್ಮ ಹತ್ರ ಮಾತಾಡಿದ್ದ? ಖಂಡಿತವಾಗ್ಲೂ ಇದೆ, ಇಲ್ಲ ಅಂತ ಹೇಳಿಲ್ಲ. ಒಂದ್ ಮಾತಿಗೆ ತರ ಆಗಿದೆ, ಮಾಡಕ್ ಕೆಲಸ ಮಾಡಕ್ ಬಂದಿದ್ದೀವಿ, ರೆಡಿ ಮಾಡ್ಕೊಡ್ತೀನಿ ಸರ್. ಅಲ್ಲ ಸರ್, ಇನ್ ಮುಂದೆ ಯಾವ ತರ ಕ್ರಮ ಕೈಗೊಳ್ತೀರಾ ಅನ್ನುವಂಥದ್ದು? ನಮ್ದು ಫಸ್ಟ್ ಜನರಿಗೆ ಏನ್ ಬೇಕೋ ಫಸ್ಟ್ ಅದನ್ನೇ ಪ್ರಿಪರೇಷನ್ ಕೊಡೋದು, ಅದನ್ನೇ ಕೊಡ್ತೀವಿ. ಸ್ವಲ್ಪ ಡಿಲೇ ಆಗಿದೆ, ಅದನ್ನ ರೆಡಿ ಮಾಡ್ಕೊಡ್ತೀವಿ. ಸ್ವಲ್ಪ ಡಿಲೇ ಅಂತಂದ್ರೆ ಇಬ್ರು ಗಾಯಗೊಂಡ್ರಲ್ವಾ ಸರ್, ಅದಕ್ಕೆ ಹೇಳೋದಕ್ಕೆ ಏನ್ ಇಷ್ಟ ಪಡ್ತೀರಾ ಅಂತ? ಆಕ್ಚುಲಿ ಬ್ಯಾರಿಕೇಡ್ಸ್ ಹಾಕಿದ್ದೆ ನಾವೆಲ್ಲ ಸೇಫ್ಟಿ, ನನ್ನ ಹತ್ರ ಫೋಟೋ ಮೇಲೆ ಎಲ್ಲ ಬ್ಯಾರಿಕೇಡ್ಸ್ ಹಾಕಿದ್ದೆ. ರಿಮೂವ್ ಮಾಡಿದ್ದಾರೆ ಯಾರು ರಿಮೂವ್ ಮಾಡಿರ್ಬೋದು? ಏನಾದ್ರು ಒಂದು ಐಡಿಯಾ ಏನಾದ್ರು ಇದೆ? ಆಕ್ಚುಲಿ ಆಫೀಸು ಮತ್ತೆ ನೀವು ಎಲ್ಲಿಂದ ಬಂದಿದ್ರಿ, ಹೇಗ್ ಗೊತ್ತಾಯ್ತು ಅಂತ ಸರ್? ಈ ಸಾರ್ವಜನಿಕರಿಗೆ ಫುಟ್ಪಾತ್ ಮುಂಚಿನ ರೀತಿ ಇಲ್ಲಿ ಯಾವ ರೀತಿ ಆಗಿದೆಯೋ ಅಲ್ಲಿ ಕೂಡ ಇನ್ನು ಆಗುತ್ತೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮುಂದೆ ಏನಾದ್ರೂ ಇದೇ ರೀತಿ ಆಗಿದ್ರೆ ನಾವು ಮತ್ತೆ ಸುದ್ದಿಯನ್ನ ಮಾಡೋದನ್ನ ಮಾತ್ರ ನಿಲ್ಸೋದಿಲ್ಲ. ಮತ್ತು ನೋಡ್ಬೋದು ನೀವು, ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ವೇಗ ನ್ಯೂಸ್ ನ ವರದಿಗೆ, ಇದು ವೇಗ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ವೀಕ್ಷಕರೇ. ಇದು ವೇಗ ನ್ಯೂಸ್ ನ ವರದಿಗೆ ಎಚ್ಚೆತ್ತು ಬಂದಂತಹ ಅಧಿಕಾರಿಗಳು, ಇದು ವೇಗ ನ್ಯೂಸ್ ನ ವರದಿಗೆ ತಂದುಕೊಟ್ಟಂತಹ ಫಲಶ್ರುತಿ. ಯಾಕಂತಂದ್ರೆ ಇದ್ರ ಮೂಲ ಎಲ್ಲಿದೆ ಅನ್ನೋದು ಗೊತ್ತಿರ್ಲಿಲ್ಲ ನಮ್ಗೆ. ಈ ಒಂದು ವರದಿ ಮಾಡುವಾಗ KPTCL ಅವ್ರನ್ನ ಕೇಳಿದ್ರೆ ಬೆಸ್ಕಾಂ ಅಂತ ಇದ್ರು, ಬೆಸ್ಕಾಂ ಅವ್ರನ್ನ ಕೇಳಿದ್ರೆ KPTCL, ಆದ್ರೆ KRDCL ಅವರು ಇದರ ಒಂದು ಮೂಲತ್ವವನ್ನ ವಹಿಸಿದ್ದಾರೆ ಅಂತ ಕೆಲವೊಂದು ಅಧಿಕಾರಿಗಳನ್ನ ಮತ್ತು PDO ಅವರನ್ನ ನಾವು ಹೋಗಿ ಸಂಪರ್ಕ ಮಾಡಿದ ನಂತರ ಒಂದು ವಿಚಾರ ಗೊತ್ತಾಯ್ತು. ಅದಾದ ಮೇಲೆ ನಾವು ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನ ನಾವು ಸಂಪರ್ಕಿಸಿದ್ವಿ. ಅದಾದ ನಂತರ ಕೂಡಲೇ ಅವರು ನಿಜವಾಗ್ಲೂ ಸ್ಪಂದನೆ ಕೊಟ್ಟರು ವೇಗ ನ್ಯೂಸ್ ನ ಈ ಒಂದು ವರದಿಗೆ. ನಂತರದಲ್ಲಿ ಇದನ್ನ ಪೂರ್ತಿಯಾಗಿ ಮುಚ್ಚುವಂತ ಕೆಲಸವನ್ನ ಮಾಡ್ತಿರುವಂತದ್ದು ವೀಕ್ಷಕರೇ. ಅಂದ್ರೆ ರೂಟಲ್ಲಿ ಕೆಲಸ ಮಾಡೋ ಕಡೆಲ್ಲ ಅಡ್ಡಾಡ್ತಾ ಇರ್ತದಲ್ಲ, ಸೇವ್ ಮಾಡ್ಕೊಳ್ಬೇಕಲ್ಲ.